ಪ್ರಶ್ನಾವಳಿಗಳು ಹರಿಯಾಣ ಭಾಗದಲ್ಲಿ ಫೈನಲಿ ಏನು ಗೊತ್ತಾ, ನಮಗೆ ಆ ಕ್ಷಣಕ್ಕೆ ಗೊತ್ತಾಗೋದಿಲ್ಲ ಶ್ರುತಿ, ಅಲ್ಲೊಂದು ಗಲಾಟೆ ಆಗ್ತಾ ಇರುತ್ತೆ. ನರೇಂದ್ರ ಮೋದಿ ಏನು ಹೇಳಿದ್ರು, ರಾಹುಲ್ ಗಾಂಧಿ ಏನು ಹೇಳಿದ್ರು, ಇದರ ಮೇಲೇ ನಾವು ತಲೆ ಓಡಿಸ್ತಾ ಇರ್ತೀವಿ. ಜನಮಾನಸ ಬೇರೆ ಇರ್ತದೆ. ಜನ ನಿಮ್ಮನ್ನ ಹೆಂಗ್ ನೋಡ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಫೇಸ್ಬುಕ್ಕಲ್ಲಿ ಹಾಕಿದ ಕಮೆಂಟ್ಸ್ ಎಲ್ಲವೂ ಸತ್ಯ ಅಲ್ಲ ಅಂತ. ಯು ಲುಕ್ಸ್ ಬ್ಯೂಟಿಫುಲ್, ಯು ಆರ್ ವೆರಿ ಗುಡ್ ಅಂತ ಹೇಳಿದ ತಕ್ಷಣ ನಾವು ನಂಬಾರ್ದು. ಅದೆಲ್ಲ ಸುಮ್ಮನೆ ಒಂದು ಹೇಳ್ತಾರೆ ಅಷ್ಟೇ. ಜಮ್ಮು ಕಾಶ್ಮೀರದಲ್ಲಿ ಅತಿ ದೊಡ್ಡ ಪಾರ್ಟಿಯಾಗಿ ಬಿಜೆಪಿ ಹೊರಹೊಮ್ಮಿದೆ ನೋಡಿ. ದೊಡ್ಡ ಸಾಧನೆ ಇದು ಬಿಜೆಪಿದು. ಬಿಜೆಪಿ ಇಷ್ಟು ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಅಲ್ಲಿ. ಬಿಜೆಪಿ ಕಳೆದ ಬಾರಿ ಅಲ್ಲಿ ಎಷ್ಟು 26 ಗಳಿಸಿತ್ತು, ಇತರರು 17 ಗಳಿಸಿದ್ರು, ಕಾಂಗ್ರೆಸ್ 40 ಗಳಿಸಿತ್ತು, PDP 7 ಗಳಿಸಿತ್ತು ನೋಡಿ. 28 ಈಗಲೂ ಕೂಡ ಅಂದ್ರೆ ನಾವು ಹೇಳ್ತಾ ಇರೋ ರಿಸಲ್ಟ್ 2014 ಹೇಳ್ತಾ ಇರೋದು ನೋಡಿ. ಬಿಜೆಪಿ 28, ಕಾಂಗ್ರೆಸ್ 12, NC 22, ನ್ಯಾಷನಲ್ ಕಾನ್ಫರೆನ್ಸ್ 22, 32, 34, ಇತರರು 10 ಇದ್ದಾರೆ. ಸೊ ಬಿಜೆಪಿ ಜೊತೆ ಹೋಗೋರು ಯಾರಾದ್ರೂ ಇದ್ದಾರಾ ಅಂತಂದ್ರೆ PDP ಈ ಹಿಂದೆ ಅವ್ರ ಜೊತೆ ಹೋಗಿದ್ರು, ಇಲ್ಲ ಅಂತಲ್ಲ. ಆದರೆ ಈ ಬಾರಿ ಮೈತ್ರಿ ಇಲ್ಲದೆ ಸಿಂಗಲ್ ಆಗಿ ಮುಫ್ತಿ ಮೊಹಮ್ಮದ್ ಅವರು ಎಲೆಕ್ಷನ್ಗೆ ನಿಂತಿಲ್ಲ, ಅವರ ಮಗಳನ್ನು ನಿಲ್ಲಿಸಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ 24, ಕಾಂಗ್ರೆಸ್ 13, ಈಗ ಬಿಜೆಪಿ 28 ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಕಳೆದ ಬಾರಿಗಿಂತ ಜಾಸ್ತಿ ಬಿಜೆಪಿ. ಅದೇ ಹೇಳಿದ್ವಲ್ಲ, ಜಮ್ಮು ಕಾಶ್ಮೀರದಲ್ಲಿ 70% ವೋಟಿಂಗ್ ಆಗಿದೆ. ಮತ್ತು ಈ ಬಾರಿ ಆದಂಥ ದೊಡ್ಡ ಬದಲಾವಣೆ ಏನಪ್ಪ ಅಂತಂದರೆ, ನಾನು ಆವಾಗಲೂ ಹೇಳಿದೆ, ಯಾರೆಲ್ಲ ಪ್ರತ್ಯೇಕತಾವಾದಿಗಳು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾಯಿದ್ರು, ವೋಟಿಂಗೇ ಆಗ್ತಾ ಇರಲಿಲ್ಲ ಯಾವೆಲ್ಲ ಕ್ಷೇತ್ರದಲ್ಲಿ, ಅನಂತನಾಗ್ ಬಾರಾಮುಲ್ಲಾ ಕ್ಷೇತ್ರಗಳಲ್ಲಿ 0% ವೋಟಿಂಗ್ ಆಗ್ತಾ ಇತ್ತು ನೋಡಿ. ಇದು ಹರಿಯಾಣದ ಈ ಜಿಲೇಬಿ ಇದೆಯಲ್ಲ, ಭಾಳ ಫೇಮಸ್ಸು. ಹರಿಯಾಣ ಜಿಲೇಬಿ. ಈ ಕಾಂಗ್ರೆಸ್ನ ಯುವ ನಾಯಕ ಶ್ರೀನಿವಾಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಜಿಲೇಬಿಯನ್ನು ಹಾಕ್ಕೊಂಡಿದ್ದಾರೆ. ಆದರೆ ಅವರು ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಈಗ ನಮಗೆ ಕರ್ನಾಟಕ ಅಂತ ಹೇಳುವಾಗ ನಾವು ಮುದ್ದೆ ತೋರಿಸ್ಬೋದು, ಮೈಸೂರು ಅಂತ ಹೇಳಿದ್ರೆ ಮೈಸೂರು ಪಾಕ್ ತೋರಿಸ್ಬೋದು, ನೀರು ದೋಸೆ ತೋರಿಸ್ಬೋದು, ಆಮೇಲೆ ಏಲಕ್ಕಿ ತುಂಬ ಇದೆ ನಮ್ಮಲ್ಲಿ ತೋರಿಸೋದಕ್ಕೆ, ತುಂಬ ಅವಕಾಶಗಳಿದೆ. ಹಾಗೆಯೇ ಒಂದೊಂದು ಐಟಮ್ಸ್ ಇರುತ್ತಲ್ಲ. ಓಕೆ, ತೆಗೆದಾಗ ಭಾಳ ಕುಣಿದು ಕುಪ್ಪಳಿಸಿ ಸ್ಟೇಟಸ್ ಎಲ್ಲ ಹಾಕ್ಕೊಂಡ್ವಿ. ಹಾಗಂತ ಕಾಶ್ಮೀರ ಭಾರತ ದೇಶದ ಅವಿಭಾಜ್ಯ ಅಂಗ. ಅದು ಸಾರ್ವಭೌಮತೆಗೆ ರಕ್ಷಣೆ ವಿಚಾರದಲ್ಲಿ ಅದು ನಮಗೆ ಬೇಕೇ ಬೇಕು ನೋಡಿ. ಕಾಂಗ್ರೆಸ್ 46, ಹರಿಯಾಣದಲ್ಲಿ ಇನ್ನೂ ಕೂಡ 17 ಕ್ಷೇತ್ರಗಳು ಬಾಕಿ ಇದೆ. ಅದಕ್ಕೆ ಮೊದಲೇ 46 ಕಾಂಗ್ರೆಸ್ ಇದೀಗ ಗದ್ದುಗೆಗೆ ಏರಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ 46 ಸ್ಥಾನಗಳನ್ನು ಗೆದ್ದು ಅಧಿಕಾರದ ಸನಿಹದಲ್ಲಿದೆ. ಬಹುಶಃ ಸರಳ ಬಹುಮತ ಬಂದಾಯಿತು. ಇದು ಸರಳ ಬಹುಮತ. ಇನ್ನೊಂದು 10 ಸಿಕ್ಕಿದ್ರೆ ಭರ್ಜರಿ ಬಹುಮತ. ಆಮೇಲೆ ಇದು ನಿರೀಕ್ಷಿತ. ನಾನು ಮೊದಲೇ ಹೇಳಿದೆ, ಮುಸ್ಲಿಂ, ದಲಿತ ಮತ್ತು ಜಾಟ್ ಮತಗಳು ಕ್ರೋಢೀಕರಣಗೊಂಡಿದೆ. ಇಲ್ಲಿ ಅಗ್ನಿಪಥ್ ಬಗ್ಗೆ ನೋಡಿ, ಇಲ್ಲಿ ಕೆಲವು ಕಡೆ ಏನಾಯಿತು, ಅಗ್ನಿಪಥ್ ಬಗ್ಗೆ ಚರ್ಚೆಗಳಾದಾಗ ಟೀಕೆ ಟಿಪ್ಪಣಿ ಮಾಡೋದು ಬೇರೆ. ಅಗ್ನಿಪಥ್ ಬೇಕಾ ಬೇಡವಾ. ಈಗ ನಾನು ಅಗ್ನಿಪಥ್ ಬೇಕು ಅಂತ ಹೇಳಿದಾಗ ನೀವು ಬಾಯಿಗೆ ಬಂದಂಗೆ ಬೈಯೋದು. ಈಗ ಬಿಜೆಪಿಯವನು ಅಗ್ನಿಪಥ್ ಬೇಕು, ನೀವು ಬಾಯಿಗೆ ಬಂದಂಗೆ ಬೈಯೋದು, ನಾನು ನಿಮಗೆ ಬಾಯಿಗೆ ಬಂದಂಗೆ ಬೈಯೋದು. ಇದೆಲ್ಲ ಪ್ರಜಾತಂತ್ರ ವ್ಯವಸ್ಥೆ ಅಂತೇಳಿ. ಅಗ್ನಿಪಥ್ ನೀವು ನಿಜವಾಗ್ಲೂ ಜನಸಾಮಾನ್ಯರಿಗೆ ಮಾಡ್ತೀರಾ? ಅದು ಬಿಜೆಪಿ ಕಾಂಗ್ರೆಸ್ ಪ್ರಶ್ನೆ ಅಲ್ಲ. ನೀವು ಅದನ್ನು ಮನವರಿಕೆ ಮಾಡಿಕೊಡಿ. ಸರಿನೋ ತಪ್ಪೋ ಮನವರಿಕೆ ಮಾಡಿಕೊಡಿ. ಫಾರ್ ಎಕ್ಸಾಂಪಲ್ ಶ್ರುತಿ, ಈ ಆಧಾರ್ ಇದೆಯಲ್ಲ, ಆಧಾರ್ ಕಾರ್ಡ್ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಬಂದಿತ್ತು. ಅದನ್ನು ಮಾಡಿದ್ದು ನಮ್ಮ ಇವರು ಯಾರು, ಇನ್ಫೋಸಿಸ್ನ ನಂದನ್ ನಿಲೇಕಣಿ, ಅದರ ಮುಖ್ಯಸ್ಥರು ನಂದನ್ ನಿಲೇಕಣಿ. ಬಿಜೆಪಿ ಅದನ್ನು ಶತಾಯಗತಾಯ ಟೀಕೆ ಮಾಡುತ್ತೆ. ಸರಿ ಇಲ್ಲ, ತೆಗೆದಾಕ್ತೀವಿ ಅಲ್ಲ, ತೆಗೆದಾಕ್ತೀವಿ ಅಂತ ಹೇಳುತ್ತೆ. ಆಗ ನಂದನ್ ನಿಲೇಕಣಿ ಏನು ಮಾಡ್ತಾರೆ, ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅದರ ಸಾಧಕ ಬಾಧಕಗಳ ಬಗ್ಗೆ ಹೇಳ್ತಾರೆ. ನರೇಂದ್ರ ಮೋದಿ ಅವರಿಗೆ ಅರ್ಥ ಆಗತ್ತೆ, ಇಷ್ಟು ಚೆನ್ನಾಗಿದೆಯಾ, ಇಲ್ಲ ಆಧಾರ್ ಅಷ್ಟೇ. ನೀವು ಟೀಕೆ ಟಿಪ್ಪಣಿ ಬಂದಾಗ ನಿಮ್ಮ ಕಿತ್ತೋಗಿರೋ ಓಟಿಗೆ ಬೇಕಾಗಿ ಜನಗಳಲ್ಲಿ ಜಗಳ ಮಾಡಿಸ್ಬೇಡ್ರಪ್ಪ.
ಇದು ಚೆನ್ನಾಗಿದೆಯಾ ಅಥವಾ ನೀವು ಇದು ಬಂತಲ್ಲ ಯಾವುದು ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಆದಾಗ ಅವರು ಅಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ವಾ, ಒಬ್ಬನಾದರೂ ಮಾತಾಡಿದ್ರ ನೀವು? ಬಿಜೆಪಿಯನ್ನು ಮಾತಾಡ್ಲಿಕ್ಕೆ ರೆಡಿ ಇಲ್ಲ, ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡ್ತೀವಿ ಅಂತೇಳಿ. ಕಾಂಗ್ರೆಸ್ಸು ಹೆಂಗೆ ಅಂತಂದರೆ ಇದು ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡೋದಕ್ಕೆ ಒಂದು ಅಸ್ತ್ರ ಅಂತೇಳಿ. ಯಾರು ಕೂಡ ಮಹಿಳಾ ಹೆಣ್ಣು ಮಕ್ಕಳ ಪ್ರಾಬ್ಲಮ್ ಏನು ಅಂತ ಯಾರೂ ಕೇಳಲಿಲ್ಲ. ನೀವು ಒಂದು ಸೈಡು ನರೇಂದ್ರ ಮೋದಿ, ಒಂದು ಸೈಡು ಕಾಂಗ್ರೆಸ್ ಅಂತ ಹೋದರೆ ದೇಶದ ಗತಿ ಏನು? ಕರೆಕ್ಟ್. ಇದು ಆಗಿರೋದಲ್ಲೇ, ಅದಕ್ಕೆ ಹೇಳೋದು ಜನಗಳು ಡಿಸೈಡ್ ಮಾಡ್ತಾರೆ. ಜಾಟ್ ಮತಗಳು ಬಿಟ್ಟೋದು, ಆಮೇಲೆ ರೈತ ಹೋರಾಟಗಳಾಯಿತು. ನೀವೊಂದು ಕ್ಲಾರಿಟಿ ಕೊಡಬೇಕಿತ್ತಲ್ವ? ಒಂದು ಕ್ಲಾರಿಟಿ ಕೊಡೋ ಜವಾಬ್ದಾರಿ ಇದೆಯಲ್ಲ. ಓಕೆ, 46 ಆಗಿದೆ. ಹಾಗಾಗಿ ಕಾಂಗ್ರೆಸ್ನ ಸಂಭ್ರಮಾಚರಣೆ ದೃಶ್ಯ ಗಮನಿಸ್ತಾ ಇರೋದು ಮೋಸ್ಟ್ಲಿ ಇದು ದೆಹಲಿಯ ಎಐಸಿಸಿ ಕಚೇರಿಯ ಮುಂಭಾಗ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಹಬ್ಬದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಹರಿಯಾಣದಲ್ಲಿ 10 ವರ್ಷದ ಬಿಜೆಪಿ ಆಡಳಿತ ಮೂಲಕ ಅಂತ್ಯನ ಕೇಸರಿ ಕೋಟೆ ಛಿದ್ರ ಮಾಡಿಬಿಟ್ಟಿದೆ ಕಾಂಗ್ರೆಸ್. ಆ ಮೂಲಕ ಅಧಿಕಾರದ ಗದ್ದುಗೆ ಎತ್ತ. ಲೋಕ ಫಲಿತಾಂಶದಂತೆ ಈ ಬಾರಿಯೂ ಕೂಡ ಅಚ್ಚರಿಯ ಫಲಿತಾಂಶ ನೋಡಲು ಸಿಗ್ತಾ ಇದೆ. ಜಾಟ್ ಸಮುದಾಯವನ್ನ ಸೆಳೆಯುವಲ್ಲಿ ಬಿಜೆಪಿ ವಿಫಲವಾಗಿದೆ. ಕಾಶ್ಮೀರದಲ್ಲಿ ನಿಂತು ಮನಮೋಹನ್ ಗುಡುಗಿದ್ದ ಕೈಗೆ ವರದಾನನ. ಹರಿಯಾಣದಲ್ಲಿ 10 ವರ್ಷದ ಬಿಜೆಪಿ ಆಡಳಿತ ಆ ಮೂಲಕ ಅಂತ್ಯ. ಕಾಂಗ್ರೆಸ್ ಬಿಜೆಪಿಯ ಭದ್ರ ಕೋಟೆಯನ್ನ ಛಿದ್ರ ಮಾಡುವಲ್ಲಿ ಯಶಸ್ವಿಯಾದಂಗೆ ಕಾಣಿಸ್ತಾ ಇದೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಹರಿಯಾಣ ಫಲಿತಾಂಶ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಎಲ್ಲದರ ಬಗ್ಗೆ ಮಾಹಿತಿ ತೆಗೆದಾಗ ಬಹಳ ಕುಣಿದು ಕುಪ್ಪಳಿಸಿ ಸ್ಟೇಟಸ್ ಎಲ್ಲ ಹಾಕ್ಕೊಂಡ್ವಿ. ಹೌದು. ಹಾಗಂತ ಕಾಶ್ಮೀರ ಭಾರತ ದೇಶದ ಅವಿಭಾಜ್ಯ ಅಂಗ. ಅದು ಸಾರ್ವಭೌಮತೆಗೆ ರಕ್ಷಣೆ ವಿಚಾರದಲ್ಲಿ ಅದು ನಮಗೆ ಬೇಕೇ ಬೇಕು. ನೋಡಿ, ಕಾಂಗ್ರೆಸ್ 46, ಹರಿಯಾಣದಲ್ಲಿ ಇನ್ನೂ ಕೂಡ 17 ಕ್ಷೇತ್ರಗಳು ಬಾಕಿ ಇದೆ. ಅದಕ್ಕೆ ಮೊದಲೇ 46 ಕಾಂಗ್ರೆಸ್ ಇದೀಗ ಗದ್ದುಗೆಗೆ ಏರಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ 46 ಸ್ಥಾನಗಳನ್ನು ಗೆದ್ದು ಅಧಿಕಾರದ ಸನಿಹದಲ್ಲಿದೆ. ಬಹುಶಃ ಸರಳ ಬಹುಮತ ಬಂದಾಯಿತು. ಇದು ಸರಳ ಬಹುಮತ. ಇನ್ನೊಂದು 10 ಸಿಕ್ಕಿದ್ರೆ ಭರ್ಜರಿ ಬಹುಮತ. ಆಮೇಲೆ ಇದು ನಿರೀಕ್ಷಿತ. ನಾನು ಮೊದಲೇ ಹೇಳಿದೆ, ಮುಸ್ಲಿಂ, ದಲಿತ ಮತ್ತು ಜಾಟ್ ಮತಗಳು ಕ್ರೋಢೀಕರಣಗೊಂಡಿದೆ. ಇಲ್ಲಿ ಅಗ್ನಿಪಥ್ ಬಗ್ಗೆ ನೋಡಿ, ಇಲ್ಲಿ ಕೆಲವು ಕಡೆ ಏನಾಯಿತು, ಅಗ್ನಿಪಥ್ ಬಗ್ಗೆ ಚರ್ಚೆಗಳಾದಾಗ ಟೀಕೆ ಟಿಪ್ಪಣಿ ಮಾಡೋದು ಬೇರೆ. ಅಗ್ನಿಪಥ್ ಬೇಕಾ ಬೇಡವಾ. ಈಗ ನಾನು ಅಗ್ನಿಪಥ್ ಬೇಕು ಅಂತ ಹೇಳಿದಾಗ ನೀವು ಬಾಯಿಗೆ ಬಂದಂಗೆ ಬೈಯೋದು. ಈಗ ಬಿಜೆಪಿಯವನು ಅಗ್ನಿಪಥ್ ಬೇಕು, ನೀವು ಬಾಯಿಗೆ ಬಂದಂಗೆ ಬೈಯೋದು. ನಾನು ನಿಮಗೆ ಬಾಯಿಗೆ ಬಂದಂಗೆ ಬೈಯೋದು. ಇದೆಲ್ಲ ಪ್ರಜಾತಂತ್ರ ವ್ಯವಸ್ಥೆ ಅಂತೇಳಿ. ಅಗ್ನಿಪಥ್ ನೀವು ನಿಜವಾಗ್ಲೂ ಜನಸಾಮಾನ್ಯರಿಗೆ ಮಾಡ್ತೀರಾ? ಅದು ಬಿಜೆಪಿ ಕಾಂಗ್ರೆಸ್ ಪ್ರಶ್ನೆ ಅಲ್ಲ. ನೀವು ಅದನ್ನು ಮನವರಿಕೆ ಮಾಡಿಕೊಡಿ. ಸರಿನೋ ತಪ್ಪೋ ಮನವರಿಕೆ ಮಾಡಿಕೊಡಿ. ಫಾರ್ ಎಕ್ಸಾಂಪಲ್ ಶ್ರುತಿ, ಈ ಆಧಾರ್ ಇದೆಯಲ್ಲ, ಆಧಾರ್ ಕಾರ್ಡ್ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಬಂದಿತ್ತು. ಅದನ್ನು ಮಾಡಿದ್ದು ನಮ್ಮ ಇವರು ಯಾರು, ಇನ್ಫೋಸಿಸ್ನ ನಂದನ್ ನಿಲೇಕಣಿ, ಅದರ ಮುಖ್ಯಸ್ಥರು ನಂದನ್ ನಿಲೇಕಣಿ. ಬಿಜೆಪಿ ಅದನ್ನು ಶತಾಯಗತಾಯ ಟೀಕೆ ಮಾಡುತ್ತೆ. ಸರಿ ಇಲ್ಲ, ತೆಗೆದಾಕ್ತೀವಿ ಅಲ್ಲ, ತೆಗೆದಾಕ್ತೀವಿ ಅಂತ ಹೇಳುತ್ತೆ. ಆಗ ನಂದನ್ ನಿಲೇಕಣಿ ಏನು ಮಾಡ್ತಾರೆ, ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅದರ ಸಾಧಕ ಬಾಧಕಗಳ ಬಗ್ಗೆ ಹೇಳ್ತಾರೆ. ನರೇಂದ್ರ ಮೋದಿ ಅವರಿಗೆ ಅರ್ಥ ಆಗತ್ತೆ, ಇಷ್ಟು ಚೆನ್ನಾಗಿದೆಯಾ, ಇಲ್ಲ ಆಧಾರ್ ಅಷ್ಟೇ. ನೀವು ಟೀಕೆ ಟಿಪ್ಪಣಿ ಬಂದಾಗ ನಿಮ್ಮ ಕಿತ್ತೋಗಿರೋ ಓಟಿಗೆ ಬೇಕಾಗಿ ಜನಗಳಲ್ಲಿ ಜಗಳ ಮಾಡಿಸ್ಬೇಡ್ರಪ್ಪ. ಇದು ಚೆನ್ನಾಗಿದೆಯಾ ಅಥವಾ ನೀವು ಇದು ಬಂತಲ್ಲ ಯಾವುದು ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಆದಾಗ ಅವರು ಅಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ವ, ಒಬ್ಬನಾದರೂ ಮಾತಾಡಿದ್ರ ನೀವು? ಬಿಜೆಪಿಯನ್ನು ಮಾತಾಡ್ಲಿಕ್ಕೆ ರೆಡಿ ಇಲ್ಲ, ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡ್ತೀವಿ ಅಂತೇಳಿ. ಕಾಂಗ್ರೆಸ್ಸು ಹೆಂಗೆ ಅಂತಂದರೆ ಇದು ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡೋದಕ್ಕೆ ಒಂದು ಅಸ್ತ್ರ ಅಂತೇಳಿ. ಯಾರು ಕೂಡ ಮಹಿಳಾ ಹೆಣ್ಣು ಮಕ್ಕಳ ಪ್ರಾಬ್ಲಮ್ ಏನು ಅಂತ ಯಾರೂ ಕೇಳಲಿಲ್ಲ. ನೀವು ಒಂದು ಸೈಡು ನರೇಂದ್ರ ಮೋದಿ, ಒಂದು ಸೈಡು ಕಾಂಗ್ರೆಸ್ ಅಂತ ಹೋದರೆ ದೇಶದ ಗತಿ ಏನು? ಇದು ಆಗಿರೋದಲ್ಲೇ, ಅದಕ್ಕೆ ಹೇಳೋದು ಜನಗಳು ಡಿಸೈಡ್ ಮಾಡ್ತಾರೆ. ಜಾಟ್ ಮತಗಳು ಬಿಟ್ಟೋದು, ಆಮೇಲೆ ರೈತ ಹೋರಾಟಗಳಾಯಿತು. ನೀವೊಂದು ಕ್ಲಾರಿಟಿ ಕೊಡಬೇಕಿತ್ತಲ್ವ? ಒಂದು ಕ್ಲಾರಿಟಿ ಕೊಡೋ ಜವಾಬ್ದಾರಿ ಇದೆಯಲ್ಲ. ಓಕೆ, 46 ಆಗಿದೆ. ಹಾಗಾಗಿ ಕಾಂಗ್ರೆಸ್ನ ಸಂಭ್ರಮಾಚರಣೆ ದೃಶ್ಯ ಗಮನಿಸ್ತಾ ಇರೋದು ಮೋಸ್ಟ್ಲಿ ಇದು ದೆಹಲಿಯ ಎಐಸಿಸಿ ಕಚೇರಿಯ ಮುಂಭಾಗ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಹಬ್ಬದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ.
ಹರಿಯಾಣದಲ್ಲಿ 10 ವರ್ಷದ ಬಿಜೆಪಿ ಆಡಳಿತ ಮೂಲಕ ಅಂತ್ಯನ. ಕೇಸರಿ ಕೋಟೆ ಛಿದ್ರ ಮಾಡಿಬಿಟ್ಟಿದೆ ಕಾಂಗ್ರೆಸ್. ಆ ಮೂಲಕ ಅಧಿಕಾರದ ಗದ್ದುಗೆ ಎತ್ತ. ಲೋಕ ಫಲಿತಾಂಶದಂತೆ ಈ ಬಾರಿಯೂ ಕೂಡ ಅಚ್ಚರಿಯ ಫಲಿತಾಂಶ ನೋಡಲು ಸಿಗ್ತಾ ಇದೆ. ಜಾಟ್ ಸಮುದಾಯವನ್ನ ಸೆಳೆಯುವಲ್ಲಿ ಬಿಜೆಪಿ ವಿಫಲವಾಗಿದೆ. ಕಾಶ್ಮೀರದಲ್ಲಿ ನಿಂತು ಮನಮೋಹನ್ ಗುಡುಗಿದ್ದ ಕೈಗೆ ವರದಾನನ. ಹರಿಯಾಣದಲ್ಲಿ 10 ವರ್ಷದ ಬಿಜೆಪಿ ಆಡಳಿತ ಆ ಮೂಲಕ ಅಂತ್ಯ. ಕಾಂಗ್ರೆಸ್ ಬಿಜೆಪಿಯ ಭದ್ರ ಕೋಟೆಯನ್ನ ಛಿದ್ರ ಮಾಡುವಲ್ಲಿ ಯಶಸ್ವಿಯಾದಂಗೆ ಕಾಣಿಸ್ತಾ ಇದೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಹರಿಯಾಣ ಫಲಿತಾಂಶ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಎಲ್ಲದರ